ಟೈಮು 12 ಗಂಟೆ ಆಯಿತು. ಈಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಜಿಮ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಇವತ್ತು ಊರಿಗೆ ಹೋಗಿ ಇವತ್ತು ವರ್ಕ್ ಫ್ರಮ್ ಹೋಮು. ಸೊ ಇವತ್ತು ಎಲ್ರಿಗೂ ರಜಾ ಇರುತ್ತೆ, ಮ್ಯಾಕ್ಸಿಮಮ್ ಹಬ್ಬ ಇದೆ ಅವೆಲ್ಲನೂ. ಸೊ ನಮಗಿಲ್ಲ, ನಾವು US ಸಪೋರ್ಟ್ ಮಾಡೋರಿಗೆ ರಜಾ, ಮಾಮೂಲಿ ದಿನ ರಜಾ ಎಲ್ಲ ಕೊಡೋಲ್ಲ. ಸೊ ಇವತ್ತು ಜಿಮ್ಗೆ ಹೋಗಿ ದೆನ್ ಅಲ್ಲಿಂದ ಮನೆಗೆ ಹೋಗಿ ಊರಿಗೆ ಚಿಕ್ಕಬಳ್ಳಾಪುರ ಹೋಗಿ ವರ್ಕ್ ಫ್ರಮ್ ಹೋಮ್. ಈ ಶೂಸು ತಗೊಂಡು 1 ವರ್ಷ ಮೇಲೆ ಆಗ್ತಾಯಿದೆ. ಇನ್ನು ಇದುವರೆಗೆ ಒಂದು ಸತಿನೂ ಯೂಸ್ ಮಾಡೇ ಇಲ್ಲ. ಹೊಸ ಶೂಸು ಹಿಂಗೆ ಬಿದ್ದಿದೆ. ಬ್ಯಾಗ್ ನೋಡಿದ್ರೆ ಫುಲ್ ಗಲೀಜಾಗ್ಬಿಟ್ಟಿದೆ. ಈಗ ಶೂಸ್ ತೊಗೊಂಡೋಗೋದಕ್ಕೆ ಜಿಮ್ಗೋಸ್ಕರ ಅಂತಲೇ ಇದು ತಗೊಂಡಿದೆ ಶೂಸು. ಏನು ಮಾಡೋದೀಗ? ಆ ಥರ ಪ್ರಾಬ್ಲಮ್ಸ್ಗಂತಾನೆ ಈ ಝೆಪ್ಟೋ ಅವರು, ಬ್ಲಿಂಕಿಟ್ ಅವರು ಈ ಥರ ಕವರ್ಲಿ ಕೊಟ್ಟು ಕಳಿಸಿದ್ದಾರೆ. ಇವತ್ತು ನಾನು ಫಸ್ಟ್ ಡೇ ಜಿಮ್ಗೆ ಝೆಪ್ಟೋ ಕವರಲ್ಲಿ ಶೂಸ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಝೆಪ್ಟೋ ಬ್ಯಾಗಲ್ಲಿ ಶೂಸ್ ಹಾಕ್ಕೊಂಡು ಜಿಮ್ಗೆ ಹೋಗ್ತಾಯಿದ್ದೀನಿ ಇವತ್ತು. ಇವತ್ತು 500 ರೂಪಾಯಿ ಜಿಮ್ಮಿಂದ 5,000 ರೂಪಾಯಿ ಜಿಮ್ಮಿಗೆ ಬಂದ್ಬಿಟ್ಟಿದ್ದೀನಿ. ರೆಕಾರ್ಡ್ ಮಾಡ್ತಾಯಿದ್ರೆ ಎಲ್ಲ ನನ್ನ ಕಡೆನೇ ನೋಡ್ತಾವ್ರೆ. ಸಖತ್ ಟೆನ್ಷನ್ ಆಗ್ಬಿಡ್ತೈತೆ ರೆಕಾರ್ಡ್ ಮಾಡೋದಕ್ಕೆ. ಇವತ್ತು ಫಸ್ಟ್ ಬೇರೆ ಕಾಸ್ಟ್ಲಿ ಜಿಮ್ಮಿಗೆ ಬೇರೆ ಬಂದ್ಬಿಟ್ಟಿದ್ದೀನಿ ಇವತ್ತು ನಾನು. ಇಲ್ಲಿ ಹೆಂಗೆ ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಸಖತ್ತು ಇವತ್ತು ಜಿಮ್ಮೆಲ್ಲ ಓಡಾಡ್ಬಿಟ್ಟು ಎಲ್ಲ ಕಡೆ ರೆಕಾರ್ಡ್ ಮಾಡಿಬಿಡ್ತೀನಿ. ಸೊ ಭಯ ಹೋಗ್ಬಿಡುತ್ತೆ ಇವತ್ತು. ನಾಳೆಯಿಂದ ಫುಲ್ಲು ಗಜ್ವ ಮಾಡೋಕ್ಕದೆ. ಅಂತೂ ಇಂತೂ ಇವತ್ತು ವರ್ಕೌಟ್ ಮುಗಿಸ್ಬಿಟ್ಟೆ. ಯಾರಾದರೂ ನೋಡೋಕ್ಕೆ ಮುಂಚೆನೇ ಈಗ ನಾನು ಝೆಪ್ಟೋ ಬ್ಯಾಗ್ ಎತ್ಕೊಂಡು ಓಡಾಕ್ಬಿಡ್ಬೇಕು. ಅಂತೂ ಇಂತೂ ವರ್ಕೌಟ್ ಮುಗಿಸ್ಕೊಂಡು ಇವತ್ತು ಮನೆಗೆ ಬಂದ್ಬಿಟ್ಟೆ. ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೊರಟೋದೆ ಊರಿಗೆ.